ಸಾನೂನ್ ಅತ್ಯ ಸಾನೂನ್ ಅತ್ಯ ಹಾಯ್ ಚಿಕ್ಕು. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗಿದ್ದೀರಿ? ಆರಾಮದಿರಣ್ಣ? ನೀವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಸೊ ವಾಪಸ್ ಮತ್ತೊಂದು ಟ್ರಾವೆಲಿಂಗ್ ವ್ಲಾಗ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡಕತ್ತೀನಿ. ನೀವು ಅನ್ನಕತ್ತಿರ್ಬೋದು, ಅಕ್ಕ ಏನ್ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಒಮ್ಮೆ ಎಲ್ಲರೂ ಊರಿಗೆನೆ ಹೊಂಟಿರ್ತೀರಿ ಅಂತ. ಆಕ್ಚುಲಿ ಹಂಗಾಗೈತಿ. ಈ ಇಡೀ ತಿಂಗಳು ನಮ್ದು ಲಿಟ್ರಲಿ ಒಂದೂರಿಗೆ ಹೋಗೋದು ಬರೋದು, ಮತ್ತೊಂದು ಊರಿಗೆ ಹೋಗೋದು ಬರೋದು, ಮತ್ತೊಂದು ಊರಿಗೆ ಹೋಗೋದು ಬರೋದು, ಹಿಂಗ ನಡೆದೈತಿ. ಸೊ ಇವತ್ತು ನಾವು ಒಂದು ಊರಿಗೆ ಹೊಂಟಿವಿ. ಯಾಕೆ ಏನು ಆಲ್ರೆಡಿ ನೀವು ಟೈಟಲ್ ಥಂಬ್ನೇಲ್ ನೋಡಿ ಗೆಸ್ ಮಾಡಿರ್ಬೋದು. ಸೊ ಈಗ ನಾನು, ಚಿಕ್ಕು ಮತ್ತು ಇವ್ರದೀವಿ. ನಮ್ಮ ಅತ್ತೆ ಆಲ್ರೆಡಿ ಹೋಗ್ಯಾರು. ಯಾವ ಊರಿಗೆ ಏನ ತನಕ ಗೆಸ್ ಮಾಡ್ರಿ, ಮುಂದೆ ಹೇಳ್ತೀನಿ. ಸೊ ಚಲೋ, ಈಗ ಜಸ್ಟ್ ನಮ್ ಜರ್ನಿ ಶುರು ಆಗೈತಿ. ಫುಲ್ ಮಾಡೈತಿ. ಜಸ್ಟ್ ಬೆಳಗಾವ್ ಬಿಟ್ಟಿವಿ. ಎಕ್ದಮ್ ಮಾಡೈತಿ. ಟ್ರಾವೆಲ್ ಮಾಡಕ್ ಬೆಸ್ಟ್ ಇದೈತಿ. ಯಾಕಂದ್ರೆ ಭಾಳ ಬಿಸಿಲು ಇತ್ತು ನಾವು ಮನಿ ಮಿಡುಮ್ದಾಗ. ಬಟ್ ಚಲೋ ಆಗೈತಿ. ಈಗ ಸದ್ಯ ಮಾಡೈತಿ. ನಡು ಈಗ ಸದ್ಯ ಹಾದ್ಯಾಗ ಮತ್ತೆ ಯಾರು ಜಾಯ್ನ್ ಆಗಾರ್ದಾರು. ಸೊ ನಡುನು ಬರ್ರಿ. ಚಲೋ. ಮಿರಜ್ ಸಮೀಪ ಬಂದೀವಿ. ಜರ್ನಿ ಶುರು ಐತಿ. ಮತ್ತೆ ನಮಗಿಲ್ಲೇ ನಡು ಹಾಗಾಗಿ ಯಾರು ಜಾಯ್ನ್ ಆದ್ರು? ನಮ್ ಸಾನು ಮಿರಜ್ಗೆ ಹೋಗಿದ್ಲು. ಸೊ ನಮ್ಮ ಮಮ್ಮಿ ಮತ್ ಸಾನು ಈಗ ಜಾಯ್ನ್ ಆಗ್ಯಾರ. ಚಿಕ್ಕು ಯಾರು ಬಂದ್ರು? ಅಕ್ಕ ಒಟ್ಟ ತಮ್ಮ ಹಿಡಿವಲ್ಲಾಗಿದ್ದು. ಬರ್ತಾನೆ, ಯಾವಾಗ ಬರ್ತಾಳೆ ಯಾವಾಗ ಬರ್ತಾಳ? ನೀನು ಇರೋದು ತಪ್ಪು. ಚಲೋ, ನೆಕ್ಸ್ಟ್ ಮತ್ತೆ ವಾಪಸ್ ಜರ್ನಿ ಶುರು. Much later. ಚಿಕ್ಕು ಎಲ್ಲಿ ಬಂದ್ವಿ? ಸಾನು ಎಲ್ಲಿ ಬಂದ್ವಿ? ಚಿಕ್ಕನ್ ಫೇವ್ರೇಟ್ ಹರ್ಷಣ್ಣ ಕಡೆ. ನಾ ಹರ್ಷಗೇನು ಹೇಳಂದ್ರೆ 2 ದಿನ ಚಿಕ್ಕನ್ ಜವಾಬ್ದಾರಿ ನಿಂದ. ಅವನತನು ನನಗ ಸಾಕಾಗೈತ. ಅಲ್ಲ ನೋಡ, ಅವ ಹೆಂಗ್ ನೋಡತ್ತಾನ. ಹಲ್ಕ್ ಮಾಮೇರಿ ಮಸ್ತ್ ಆಗೈತ್ರಿ ರಂಗೋಲಿ. ನಾವು ಸೋಲಾಪುರ್ಕ್ಕೆ ಎದಕ್ ಬಂದೀವಿ ಅನ್ನೋದು ಹೇಳೇ ಇಲ್ರಿ. ಡೈರೆಕ್ಟ್ ರಂಗೋಲಿನ ತೋರ್ಸತ್ತೀವಿ. ಹೌದ್ರಿ, ನಾವು ಓಮನ್ ಗುರ್ತ ಹಿಡಿಲಿಲ್ಲ. ನಾನು ಯಾರು ಅಂದ್ರು ಬೈಲಿ ಗಿಟಾರ್ ಪ್ಲೇಯರ್. ಅಲ್ಲ, ಎಕ್ಸಾಕ್ಟ್ಲಿ ಅದ ಗಿಟಾರ್ ಪ್ಲೇಕ ಅವ್ನ ಲುಕ್ ಎಕ್ದಮ್ ಸೂಟೇಬಲ್ ಆಗೈತಲ್ಲ. ಪ್ಲೇ ಮಾಡಿ ತೋರ್ಸ್ ನೋಡು ಸ್ವಲ್ಪ. ಸ್ವಲ್ಪ ಪ್ಲೇ ಮಾಡಿ ನೋಡೋಣ. ನಿಂಗೆ ಎಷ್ಟು ಬರ್ತದೆ ಅಷ್ಟ ಮಾಡಲ್ಲ. ಬಾರಿ ಐತ್ಲಾ. ನಿಮ್ಮ ಅಣ್ಣಾರ ಪೂರ ನಂಗೇನು ಗೊತ್ತೇ ಇಲ್ಲ ತಿಳ್ಕೊತಾರ. ಸನು ನೋಡ್ದೆ ಅಣ್ಣ ಏನ್ ಮಸ್ತ್ ಪ್ಲೇ ಮಾಡ್ತಾನ. ಚಿಕ್ಕು ನೋಡ್ದೆ ಅಣ್ಣ ಹೆಂಗ್ ಪ್ಲೇ ಮಾಡ್ತಾನ ನೋಡ್ದೆ. ಮುಟ್ಟುದಿಲ್ಲ ಮತ್ತ ಅದಕ್ಕ ಅವ ಇಲ್ದಾಗ ಮತ್ ಪ್ಲೇ ಮಾಡಿ ಬಂದಿದ್ದೀರಿ ಇಬ್ರು ಕೊಡಿ. ಅಜ್ಜಿರೋ ಚಿಕ್ಕೋ. ತೆಳಗೆ ಬಂದೀವಿ ಪಾರ್ಕಿಂಗ್ ಏರಿಯಾ ಒಳಗೆ. ನಮ್ಮ ಹರ್ಷನ್ ನೋಡಿ ಆಲ್ರೆಡಿ ನೀವು ಗೊತ್ತಿಡ್ದಿರಿ ನಾವು ಯಾವ ಊರಿಗೆ ಬಂದೀವಿ ಅಂಥೇಳಿ. ಎಸ್, ನಾವು ಬಂದೀವಿ ಸೋಲಾಪುರಕ್ಕೆ.
ಸೊ ಸೋಲಾಪುರಕ್ಕೆ ಯಾಕೆ ಬಂದೀವಿ ಈಗ ಅನ್ನೋದು ಒಂದು ಸ್ಪೆಷಲ್ ರೀಸನ್ ಐತಿ. ಒಂದು ಭಾಳ ದೊಡ್ಡ ಫಂಕ್ಷನ್ಗಾಗಿ ನಾವು ಸೋಲಾಪುರಕ್ಕೆ ಬಂದೀವಿ. ಹೊರಗೆ ಬಂದೀವಿ, ಲೈಟಿಂಗ್ ಐತಿ, ಹಿಂಗಾಗಿ ಬಂದ್ರೆ ಮ್ಯಾಲೆ ಹೋದ್ರ ಒಂದ್ಸಲ ಹಾಯ್ ಹೇಳ್ರಿ ನಮ್ಮೆಲ್ಲ ಮಾಮಿನ ನಿಮಗೆ ಭೇಟಿ ಮಾಡಿಸ್ಬೇಕಂದ್ರ ಬರಾತೀನಿ. ಅವ್ರಿಗೆ ಸದ್ಯ ಫುಲ್ ಗಡ್ಬಡಾಗತ್ತಾರು ಬಿಕಾಸ್ ಎಲ್ಲ ಗೆಸ್ಟ್ ಅದು ಬರಕತ್ತಾರು, ಎಲ್ಲರಿಗೆ ಭೇಟಿ ಆಗತ್ತಾರು. ಸೊ ಅನ್ಕದನ್ಕ ನಾನು ಮತ್ತು ಹರ್ಷರು ಅಡ್ಡಾಡಕತ್ತೀವಿ. ನಮ್ಮ ಸಾನು ಮತ್ತು ಚಿಕ್ಕನ್ ಫೇವ್ರೆಟ್ ಪ್ಲೇಸ್ ಅಂದ್ರೆ ಸೋಲಾಪುರಕ್ಕೆ ಬಂದಾಗ ಗಾರ್ಡನ್. ಅವರು ನಿಮಗೆ ಕಾಣಿಸ್ತಾರಲ್ಲೋ ಗೊತ್ತಿಲ್ಲ, ಇಬ್ಬರು ಜೋಕಾಲಿ ಆಡಕತ್ತಾರು. ನಮ್ಮ ಮಮ್ಮಿ ಮತ್ತು ನಮ್ಮ ಅತ್ತೆ ಇಬ್ಬರು ಕೂತ ಮಸ್ತ್ ಗಾರ್ಡನ್ ಏರಿಯಾ ಎಂಜಾಯ್ ಮಾಡಕತ್ತಾರು. ತೋರಿಸ್ತೇನೆ. ಫುಲ್ ಮಜಾ ಬರತ್ತೈತಿಲ್ಲ. ಬೈಕ್ ಹೊಡೆಕತ್ತಿ ಬಮ್ ಭೂಮ್ ಭೂಮ್ ಭೂಮ್. ಸೌಕಾಶು ಮ್ಯಾಲೇರ ಹರ್ಷ ಒಂದಿಟ್ಟ ಹೆಲ್ಪ್ ಮಾಡೋವಂಗ. ಇಲ್ರಿ ಅವು ಶೂಸ್ ಕರೆಕ್ಟ್ ಅದಾವು, ಹೊಸ ಇದನ್ನ ಮಾಡತ್ತಾನ, ಸರಿಯಾಗತ್ತಾನ ಅಲ್ಲಿಂದ. ಆಕೆ ಹಂಗ ಮಾಡ್ತಾಳ, ಫುಲ್ ಜೋರ್ದಾರ್ ಜೋಲ ಇದನ್ನ ಮಾಡ್ತಾಳ. ಜೋಕಾಲಿ ಸಾನು ಸಾವಕಾಶ. ಹೌದು ಸೇರ್ತದ ಖರೆ ಸಾವಕಾಶ, ಸ್ವಲ್ಪ ಭಾಳ ಜೋರು ಇದನ್ನ ಮಾಡಬೇಡ. ಓಕೆ. ಊಟ ಮಾಡ್ದೈತಿ ಈಗ. ವೆಲ್ಕಮ್ ಟು ದ ನೆಕ್ಸ್ಟ್ ಡೇ. ರೆಡಿ ಆಗಿ ನಾವು ವ್ಲಾಗನ್ನು ಶುರು ಕಂಟಿನ್ಯೂ ಮಾಡಕತ್ತೀನಿ. ಇಲ್ಲಿ ನೋಡ್ರಿ ನಮ್ಮ ಚಿಕ್ಕೋದನು, ನಮ್ಮ ಚಿಕ್ಕಗೂ ಮಸ್ತ್ ಧೋತಿ ತಂದಿದ್ನಿ, ಆದ್ರೆ ಹಾಕೋಲಿಲ್ಲ. ಇಲ್ಲದಾರ ನಮ್ಮ ಮನೆಯವರು ಧೋತಿ ಮತ್ತು ಕುರ್ತಾ, ನಮ್ಮ ಸಾನು ಗ್ರೀನ್ ಪರ್ಕರ್ ಜಂಪರ್ ಆ್ಯಂಡ್ ದಿಸ್ ಈಸ್ ಹರ್ಷು. ಸೊ ನಂದು ಲುಕ್ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಫಸ್ಟ್ ನಿಮಗೆ ಮಾತಾಡ್ತೀನಿ ಬಿಕಾಸ್ ನಿನ್ನೆ ನಾನು ಹೇಳಿದ್ನಿ ಸೋಲಾಪುರಕ್ಕೆ ನಾವು ಒಂದು ಸ್ಪೆಸಿಫಿಕ್ ರೀಸನ್ಗಾಗಿ ಬಂದೀವಿ ಅಂತ. ಅದು ಏನು ಅಂದರೆ ಇಲ್ಲಿ ತನಕ ನೀವು ವ್ಲಾಗನ್ನು ಕಂಟಿನ್ಯೂ ನೋಡ್ತಿದ್ರಂದ್ರೆ ನಿಮಗೆ ಗೊತ್ತೈತಿ ಸೋಲಾಪುರದ ನಮ್ಮ ಅತ್ತಿ ತವ್ರ ಮನೆ ಅಂದ್ರೆ ವಿನಯವರ ಮಾಮ ಮಮ್ಮಿ ಊರ. ಅವ್ರು ಸಣ್ಣಾಗಿರ್ತಾಗಿಂದ ಇಲ್ಲೇ ಬೆಳೆದಾರು. ಸೊ ಇವತ್ತು ಅವ್ರ ಮಾಮ ಮಮ್ಮಿದ 50ನೇ ವರ್ಷದ ಮ್ಯಾರೇಜ್ ಆ್ಯನಿವರ್ಸರಿ ಪ್ಲಸ್ ಮಾಮಾರ್ದ 75th ಬರ್ತ್ಡೇ ಸೆಲೆಬ್ರೇಷನ್ ಐತಿ. ಸೊ ಇವತ್ತು ಮುಂಚೆನೇ ಅದ್ರ ತನಕ ಪೂಜೆ ಇಟ್ಕೊಂಡಾರು. ಸೊ ಆ ಪೂಜೆಗಾಗಿನ ನಾವೆಲ್ಲರೂ ರೆಡಿ ಆಗೀವಿ. ಸೊ ಅದಕ್ಕಾಗಿ ಹೊಂಟೀವಿ. ಮುಂದೆ ಪೂಜೆ ಹೆಂಗೆ ಆಗ್ತೈತಿ, ಸೆಲೆಬ್ರೇಷನ್ ಏನೇನು ಆಗ್ತೈತಿ ಅದನ್ನೆಲ್ಲ ನಾನು ನಿಮಗೆ ತೋರಿಸ್ತೀನಿ. ಜಸ್ಟ್ ಮೇನ್ ರೀಸನ್ ಏನಿತ್ತು, ಮೇನ್ ಪ್ರೋಗ್ರಾಮ್ ಏನಿತ್ತು ಅದನ್ನು ನಾನು ಹೇಳೀನಿ. ಹಾಂ ರೀ, ಹೋಗೋಣ. ಚಲೋ. सदा
ಏನ್ ಮಮ್ಮಗ್ ನಿತ್ತಿ ನಮ್ ಚಿಕ್ಕು ನೋಡ್ರಿ ತನ್ನ ಪ್ಲೇಟ್ ತಗೊಂಡ್ ನಿಂತಾನ. ಹೌದು ಚಿಕ್ಕು ಏನ್ ನೋಡೋದಿ? ಚಪಾತಿ ಶಿಕರ್ಣಿ ನಿನ್ ಫೇವ್ರೇಟ್ ಐತಿ, ನಿನ್ ಫೇವ್ರೇಟ್ ಶಿಕರ್ಣಿ. ಜಸ್ಟ್ ಪೂಜೆದೆಲ್ಲ ಕಾರ್ಯಕ್ರಮ ಆಯಿತು, ಊಟ ಮಾಡಿ ಮತ್ತೀಗ ರೂಮಿಗೆ ಬಂದೀವಿ. ಊಟನೂ ಮಸ್ತ್ ಇತ್ತು, ಹೋಳ್ಗೆ ಶಿಕರ್ಣಿ. ಹಾಂ ರೀ, ಆಫ್ಟರ್ ಅ ಲಾಂಗ್ ಟೈಮ್ ಹೋಳ್ಗೆ ಶಿಕರ್ಣಿ ತಿಂದ್ರಲ್ಲ. ಹೋಳಿಗೆ ಶಿಕರ್ಣಿ ಚಪಾತಿ ಬದ್ನಿಕಾಯಿ ಎಕ್ದಮ್ ಫುಲ್. ಹಾಂ, ಸೊ ಈಗ ಪೂಜೆ ಅಂದರೆ ಏನ ಆ್ಯಕ್ಚುಲಿ ಮದ್ವೆ ಪ್ರೋಗ್ರಾಮನೇ ಇತ್ತು. 50th ಮ್ಯಾರೇಜ್ ಆ್ಯನಿವರ್ಸರಿ ಇರೋದ್ರಿಂದ ಮತ್ತೊಮ್ಮೆ ಪೂರ್ತಿ ಮದ್ವೆ ಹೆಂಗೆ ನಾವು ಮಾಡ್ತೀವಲ್ಲ ಹಂಗನ ಸೇಮ್ ಸೆಲೆಬ್ರೇಷನ್ ಆಯಿತು, ಸೇಮ್ ಪ್ರೋಗ್ರಾಮ್ ಆಯಿತು. ಸೊ ಈಗ ಮೆಹಂದಿ ಕಾರ್ಯಕ್ರಮ ಐತಿ. ಹೀಗಾಗಿ ನಾವು ಈಗ ಸೀರೆ ಅದು ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡು ಈಗ ಮೆಹಂದಿ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ನಿಮಗೂ ನಾನು ತೋರಿಸ್ತೀನಿ. ನಮ್ಮ ಸಾನು ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗಕತ್ತಾಳು. ತಗೊಳಕ್ಕೆಲ್ಲ ಮೆಹಂದಿ. ಹಾಂ ರೀ, ನಾವು ಮೆಹಂದಿದ್ ಮಾತಾಡಕತ್ತಿದ್ಯಾ ಆಗಳೇ. ಚಿಕ್ಕನತನು ನಾನು ತಗೊಳ್ಳೋ ಮೆಹಂದಿ ಆತ. ಚಿಕ್ಕು ನೀನು ತಗೊಳ್ಳೋ. ಚಲೋ, ಫ್ರೆಶ್ ಆಗುನು ಮತ್ತು ಹೋಗುನು ಮೆಹಂದಿ ತಗೊಳ್ಳೋ. ಆರು ನಿಂದಗಣ ಈ ಅಕ್ಕಗಣ ಸಾನುಂದಗಣ ಅತ್ಯ, ಸಾನುಂದ ಅತ್ಯಗಣ ನಾ. ಫುಲ್ ಎಲ್ಲಾರ್ಗಿ ಮೆಹಂದಿ ತಗೊಳ್ದೈತಿ. ಒಬ್ರಗಣ ಒಬ್ರು ನಂಬರ್ ಹಚ್ಚಾರು. ಸಾನು ಖುಷದಿ ನಂಬರ್ ಬತ್ತು. ಆರುಂದರೆ 2 ಕೈನೂ ಕಂಪ್ಲೀಟ್ ಆಯ್ತು, ಹಿಂದ ಮುಂದ. ಸಾನು ಈಗ ಖುಷಾದ್ಲಿಲ್ಲ, ಅದ್ರ ಅಳ್ಮುಟಿಗೆ ಬಂದಿದ್ಲ. ನಂದೇನು ನಂಬರ್ ಬರೋ ಆತ ಮೆಹಂದಿದ ಆತ. ಹಾಂ, ಮಸ್ತ್ ಆಗೈತಾರನ ತೋರ್ಸು. ವಾವ್, ಮಸ್ತ್ ಆಗೈತ್ಲ. ಮೇಲೆ ಮೆಹಂದಿ ಪ್ರೋಗ್ರಾಮ್ ನಡೆದೈತಿ. ಇನ್ನೂ ಭಾಳಷ್ಟು ನಂಬರ್ಸ್ ಅದಾವು, ಹಿಂಗಾಗಿ ನಂದೇನು ಮೆಹಂದಿ ಆಗಿಲ್ಲ. ಅಷ್ಟರೊಳಗೆ ನಮ್ಮ ಚಿಕ್ಕು ಮತ್ತು ಅಳಮುಟಿಗೆ ಬಂದ. ಹಿಂಗಾಗಿ ಅವ್ನು ಕರ್ಕೊಂಡು ಕೆಳಗೆ ಬಂದಿನಿ ನಾನು ಗಾರ್ಡನ್ ಒಳಗೆ ಆಟ ಆಡ್ಸಕ್ಕೆ. ಇನ್ನು ಅಳಂಗಿಲ್ಲ ಇಲ್ಲಿ, ಗುಡ್ ಬಾಯ್ ಅದಿಲ್ಲಪ್ಪ. ಹಾಂ, ಅಳಂಗಿಲ್ಲಲ್ಲ, ಶಾಣೆ ಆಗ್ತೀಯಲ್ಲ. ನಡುನ ಮೂಡ್ ಆಫ್ ಆಗ್ತೈತೆ, ಅವ್ನು ನಡುನ ಅಳಕ್ಕೆ ಚಾಲು ಮಾಡ್ತಾನು. ಇಲ್ಲೇ ನಮ್ಮ ಸಾನು ಮತ್ತು ಆರು ಇಬ್ರು ಆಟ ಆಡಕತ್ತಾರ. ಮೆಹಂದಿನೂ ತಕೊಂಡ್ರು ಅವ್ರು ತಿರುಗಿ ತಕೊಂಡು ಮತ್ತೆ ಕೈ ತೊಳ್ಕೊಂಡು ಮತ್ತೆ ತಿರುಗಿ ಆಟ ಆಡೋದು ಶುರು ಆತವ್ರದ. ಮಸ್ತ್ ಕಲರ್ ಬಂದತ್ಲ. ವಾವ್, ನೀನು ತೋರಿಸು. ಮಸ್ತ್ ಕಲರ್ಸ್ ಬಂದವಲ್ಲ ಇಬ್ರದ್ದು. ತೋರ್ಸನ. ವಾವ್, ಫುಲ್ ರೆಡ್ಡಿಶ್. ಚಲೋ ಆಟ ಆಡ್ರಿ ಈಗ ಮಸ್ತ್. ಮಸ್ತ್. ಅಲ್ಲಿ ತೋರ್ಸಲ್ ಮಾಮಿ ರೀ. ಪಪ್ಪ ಹಾರ್ಟ್ ಒಳಗದಾರ್ರಿ, ಹೌದಿಲ್ರಿ? ಪಪ್ಪ ಹಾರ್ಟ್ ಒಳಗದಾರ. ನೆಕ್ಸ್ಟ್ ಡೇ ಯಾರ ಚಾಚಿ ಏನ್ ಮಾಡ್ಯಾರ ನಾಷ್ಟಕ್ಕ? ಚಾಚಿಗೆ ಹೇಳ, ಪೂರಿ ತಿನ್ನೋನು ಬಾತ. ನೀವು ಹಚ್ಕೋರ್ ನಾಷ್ಟ ಆದ್ರೆ 10 ಗಂಟೆ ತನಕ ನಾಷ್ಟ ಟೈಮ್. ಎಪ್ಪತ್ತೈದು ಹೆಂಗ್ ಸಾಲ್ ಬೇಕಲ್ಲ ಕರೆ ದೊಡ್ಡ ತಾಟ. ಓಕೆ ಓಕೆ, ತುಪ್ಪದ ಬತ್ತಿ ರೆಡಿ ಸಿಗ್ತಾವಲ್ಲ ಈಗ.
ನೋಡು. ಇವು ರೆಡಿ ಅದಾವ ಇಂಥವು ಇದ್ರೊಳಗೆ ಹೆಂಗೆ ಇಡೋದೈತಿ ಹಾ ಹೆಂಗೆ 75 ದೀಪ ಮಸ್ತ್ ಆಗ್ತದೆ, ಭಾರಿ ಆಗ್ತದೆ. ಮಾಮಿ ಎಲ್ಲಿ ಕೇಳ್ರಿ ಅಕ್ಕ, ನಿನ್ನೆ ಅವನಿಗೆ ಸ್ವಲ್ಪ ಆರಾಮಿರ್ಲಿಲ್ಲ ಅಣ್ಣ ಇದನ್ನ ಕೊಟ್ಟಾರ ಅಡ್ವೈಸ್, ಅದಕ್ಕೆ ಅವ ಆರಾಮಾಗ್ಯಾನ್ರಿ. ನಾಟಕ ಮಾಡೋದನ್ನ ಇಲ್ಲ ನೋಡ್ರಿ ಇಲ್ಲಿ ಅಕ್ಕ ಮಾಮಿ ಕೇಳ್ರ ಯಾರಣ್ಣ ಡಾಕ್ಟರ್ ಅತ್ ಇಲ್ಲಿ ಬಿಸ್ಲಾಗ ಹೌದಿಲ್ಲ ಸಾನು ಲೈನ್ ಎದಕ್ಕೆ ಹಚ್ಚಿ ಜ್ಯೂಸಿಗಲ್ಲ ಚಿಕ್ಕು ಜ್ಯೂಸಿಗೆ ನಂಬರ್ ಹಚ್ಚಿ. ಹಾ ಎಸ್ ನಿನ್ನ ಮೆಹಂದಿ ಲೈನ್ ಹತ್ರಿ ಇವತ್ತು ಜ್ಯೂಸ್ ಲೈನ್. ಎಲ್ಲರೂ ಲೈನ್ ಹಚ್ಚಿ ನಿಂತಾರಿಲ್ಲಿ. Much later. ಈಗ ಸಂಜೆಗೆ ಆಗೈತಿ, ಸಂಜೆಗೆ ರಿಸೆಪ್ಷನ್ ಪಾರ್ಟಿ ಐತಿ, ಅಂದ್ರೆ ಬರ್ಡೇ ಸೆಲಿಬ್ರೇಷನ್ ಆ್ಯಂಡ್ ಮ್ಯಾರೇಜ್ ಆ್ಯನಿವರ್ಸರಿ ಸೆಲಿಬ್ರೇಷನ್ ಎರಡೂ ಔಟ್ಡೋರ್ ಗಾರ್ಡನ್ ಒಳಗೈತಿ. ಸೊ ಹಿಂಗಾಗಿ ರೆಡಿಯಾಗಿ ನಾವು ಈಗ ಅಲ್ಲೇನ ಹೊಂಟೀವಿ. ನಮ್ಮವ್ರು ಓಡಾಕತ್ತಾರ ಫುಲ್. ಚಲೋ ಹೋಗೋನು, ಅಲ್ಲೇ ಹೋಗಿ ಮಾತಾಡ್ತೀನಿ. भद्रं कर्णेभिः शृणुयाम देवाः भद्रं पश्येमक्षभिर्यजत्राः स्थिरैरङ्गैः सुष्ठुवांसस्तनभिः वेशेम देवहितं यदायुः ॐ नमः स्वस्ति न इन्द्रो वृद्धश्रवः स्वस्ति न पूषा विश्ववेदाः स्वस्ति नस्तारक्षोरिष्टनेमिः स्वस्ति नो बृहस्पतिर्दधातु. ಹಾಯ್ ಚಿಕ್ಕು. ಏನ್ ಮಾಡತ್ತೀರಿ? ಶಾಂತ ಕೂತ್ ಬಿಟ್ಟಿರೋ ಒಂದ್ ಕಡೆ ಹೋದಿಲ್ಲ. ಗುಡ್ ಶಾಂತ ಕೊಂಡ್ರಿ ಹಂಗ. भाईकट्टी परिवारातील ज्येष्ठ सदस्य श्री शिवशंकर पंचप्पा भाईकट्टी जिद्द, मेहनत आणि चिकाटी हे गुणविशेष ज्यांना अतिशय समर्पकपणे लागू पडतात. अविरत आणि प्रामाणिक कष्ट करण्यात ज्यांनी आपलं जीवन सार्थकी लावलं आणि गाठायचा असतो प्रगतीचा टप्पा. अ प्रॉपर मेंटर प्लेस वायटल रोल इन एव्हरीवन्स लाईफ. याच धर्तीवर शिवशंकर भाईकट्टी यांच्यातील मार्केटिंगचे गुण ओळखून त्यांना योग्य ती संधी देणारा, दिशा देणारा गुरु, मार्गदर्शक त्यांना भेटला. ते म्हणजे कंपनीचे रिजनल मॅनेजर श्री गोविंद भाई शाही. जीवन गौरव सोहळ्याच्या निमित्ताने त्यांच्या आजपर्यंतच्या जीवन प्रवासावर टाकलेला हा दृष्टिक्षेप.
ಆಕಿಗ ನೀ ಹೇಳಿ ಅಂತ ಪಿಜ್ಜಾ ಐತಂತ ಆಕಿಗೆ ಪಿಜ್ಜಾ ಸಿಗ್ವಾತಾಗೈತಿ ಆಕೆ ಅಣ್ಣ ನನಗೆ ಸುಳ್ಳು ಹೇಳ್ಯಾನ ಅಂತ ಆಗ ಯಾಕೀಗ ತೋರ್ಸ್ ಹಾ 2 hours later. ಚಿಕ್ಕು ಏನ್ ತಿನ್ನತಿ ಹಾ ಅಜ್ಜ ಅಜ್ಜಿನ ಕಾರ್ಯಕ್ರಮ ಆಯ್ತು ಹಿಂಗಾಗಿ ಸ್ಟೇಜ್ ಮೇಲೆ ಕೂತ್ ಮಸ್ತ್ ಐಸ್ ಕ್ರೀಮ್ ತಿನ್ನೋದಾ ನೀನು ಮತ್ ದೀದಿ ಆರ್ಯ ದೀದಿ ಹಾ ಅದೇ ಹೇಳತ್ತಾಳ್ರಕ್ಕೆ ನಾ ಅವಂಗ್ ತಿನ್ಸಿನ ಐಸ್ ಕ್ರೀಮ್ ಹಾ ಮತ್ ಅಜ್ಜಿ ಮತ್ ಮಾಮ ಎಲ್ಲಾರು ಐಸ್ ಕ್ರೀಮ್ ತಿನ್ನೋದ್ ಐಸ್ ಕ್ರೀಮ್ ಪಾರ್ಟಿ ಆರ್ಯಾಂದ ಚಿಕ್ಕುಂದ ಫ್ರೆಂಡ್ಶಿಪ್ ಆಗೈತ್ರಿ ಈಗಕ್ಕೆ ಬರೇಗದಾಳ ಬೆಳಗಾವ್ಕ ಹಾ ಎಲ್ಲ कलकोळेकेदा अरे येणारेस ना बेळगावला मग सांग की मम्मीला माझं फ्रेंडशिप झालं म्हणून ಈಗ ಲಾಸ್ಟ್ ಮಾಮಿ ಅದು ಎಲ್ಲರೂ ಊಟಕ್ಕೆ ಕೂತರು ಜಸ್ಟ್ ನಾನು ನಿಮಗೆ ತೋರಿಸಿದ್ನಿ ಸೊ ಪ್ರೋಗ್ರಾಮ್ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗೈತಿ ಭಾರಿ ಮಸ್ತ್ ಪ್ರೋಗ್ರಾಮ್ ಆಯಿತು ಮತ್ತು ನಾವೀಗ ಆಲ್ರೆಡಿ ಸೊಲ್ಲಾಪುರಕ್ಕೆ ಬಂದ 3 ಡೇಸ್ ಆಯಿತು ಭಾರಿ ಮಜಾ ಬಂತು ಎಲ್ಲ ಫಂಕ್ಷನ್ಸ್ ಒಂದಕ್ಕಿಂತ ಒಂದು ಮಸ್ತ್ ಅದು ಸೊ ನೀವು ಎಂಜಾಯ್ ಮಾಡಿರಿ ಅಂತ ಅನ್ಕೊಳಕತ್ತೀನಿ ನಂಗೆ ಎಷ್ಟು ಪಾಸಿಬಲ್ ಐತಿ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಟ್ರೈ ಮಾಡೀನಿ ಇವ ನಮ್ಮ ಹರ್ಷು ಪ್ರಣೀತ್ ಸೊ ಪ್ರಣೀತ್ ಭಾಳ ಮಸ್ತ್ ಆ್ಯಂಕರಿಂಗ್ ಮಾಡ್ತಾನು ಮತ್ತು ಹರ್ಷವರೇ ನಿಮಗೆ ಆಲ್ರೆಡಿ ಗೊತ್ತದಾನು ಸೊ ವ್ಲಾಗ್ ಮುಗಿಸೋನು ಇಲ್ಲಿಗೆನಾ ಸೊ ನಿಮಗೆ ಈ ವ್ಲಾಗ್ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಆಮೇಲೆ ಬಾಬಾರ್ದ 75th ಬರ್ತ್ಡೇಗೆ ವಿಶ್ ಮಾಡಿರಿ ಮತ್ತು ಅವ್ವ ಬಾಬಂದ 50th ಮ್ಯಾರೇಜ್ ಆ್ಯನಿವರ್ಸರಿಗೆ ನಿಮ್ಮ ವಿಶೇಷನ ಖಂಡಿತ ತಿಳಿಸ್ರಿ ಸೊ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಐ ಹೋಪ್ ಸೊ ನೀವು ವ್ಲಾಗನ್ನು ಎಂಜಾಯ್ ಮಾಡಿರಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್ ಬಾಯ್